ಸರ್, ಈಗ ಒಂದು ವೇಳೆ ನೀವು ಬಿಗ್ ಬಾಸ್ ಕಪ್ ಗೆದ್ರಿ ಅಂದ್ರೆ ಈ ಸಲದ್ದು ಒಂದಿಷ್ಟು ಅಮೌಂಟ್ ಅಂತ ಬರುತ್ತೆ, ಅದನ್ನ ಏನ್ ಮಾಡ್ಬೇಕು ಅಂತ? ನಾನು ದುಡ್ಡಿಗೆ ಆಸೆ ಬಿತ್ಕೊಂಡು ಹೋಗೇ ಇಲ್ಲ, ಆಮೇಲೆ ಗೆದ್ದಿ ದುಡ್ಡನ್ನ ತರಬೇಕು ಅಂತಾನೂ ಹೋಗ್ತಾ ಇಲ್ಲ. ನಾನು ಬರೀ ಹೆಸರು ಮಾಡಬೇಕು ಅಂತ, ನನಗೆ ದುಡ್ಡು ಇಂಟ್ರೆಸ್ಟೇ ಇಲ್ಲ. ನಾನು ಯಾವ ಆಸ್ತಿನೂ ಮಾಡಿಲ್ಲ, ಏನೂ ಇಲ್ಲ. ಆದರೆ ನಾನು ಆಲ್ರೆಡಿ ಒಂದು ಫಂಕ್ಷನಲ್ಲಿ ನಂದು ಹೈದರ್ನ ಬ್ರ್ಯಾಂಡ್ ಅಂಬಾಸಡರ್ ಆಗಿ 1 ಕೋಟಿ ನನಗೆ ಚೆಕ್ ಕೊಟ್ಟರು. ಅದನ್ನು ಪಾವ್ ಫೌಂಡೇಶನ್ ಅನ್ನೋದಕ್ಕೆ 1 ಕೋಟಿನೂ ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ ₹1 ತಗೊಳ್ದೆ. ನನಗೆ ದುಡ್ಡಾಸೆ ಇಲ್ಲ, ಹೆಸರು ಮಾಡಬೇಕು, ನಾನು ಹೊಗಳಿಸ್ಕೋಬೇಕು, ಅದು ನನ್ನ ಕ್ಯಾರೆಕ್ಟರು. ನಮ್ ಕಿಲಾಡಿ ನಮ್ ಏರಿಯಾಗೆ ದೊಡ್ಡ ದೊಡ್ಡ ನಮ್ ಶಾರುಖ್ ಖಾನ್ ತರ ಡಾನ್ ತಾನೆ. ಎಷ್ಟು ಕಾಸ್ಟ್ಯೂಮ್ ತಗೊಂಡು ಹೋಗ್ತಿದ್ದೀರಾ? ಸೊ ಏನೆಲ್ಲ ತಗೊಂಡು ಹೋಗ್ತಿದ್ದೀರಾ? ಎಷ್ಟು ವರ್ತ್ ಇತ್ತು? ನಾನು ಬರೀ ಶರ್ಟ್ಗಳೇ 2.5 ಲಕ್ಷಕ್ಕೆ ತೊಗೊಂಡಿದ್ದೀನಿ. ಬರೀ ಶರ್ಟು ಪ್ಯಾಂಟು ಶೂಗಳೇನೆ. ಅದು ಬಿಟ್ಟು ಒಂದೊಂದು ಬ್ಲೇಸರು 45,000ದಿಂದ 1.5 ಲಕ್ಷದವರೆಗೂ ಒಂದೊಂದು ಬ್ಲೇಸರ್ಸು. ಅಂದರೆ ಯುನಿಕ್ ಆಗಿರಬೇಕು, ಯಾಕಂದರೆ ಇದೊಂದು ಅವಕಾಶ ಸಿಗೋದೇ ತುಂಬ ಕಷ್ಟ. ಈಗ ನನಗೆ ನುಸ್ಲಕ್ಕೆ ಜಾಗ ಕೊಟ್ಟಿದ್ದಾರೆ, ನಾನು ತಿಮಿಂಗ್ಲ ಥರ ಅದನ್ನೆಲ್ಲ ಕವರ್ ಮಾಡ್ಕೊಂಡು ಬರಬೇಕು. ಅಲ್ಲಿ ಇರೋಷ್ಟು ದಿನ ಹೆಸರು ಮಾಡಬೇಕು, ಅಂದರೆ ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು, ಒಳ್ಳೊಳ್ಳೆ ಟ್ಯಾಲೆಂಟೆಡ್ ತೋರಿಸ್ಬೇಕು. ಆ ಥರ ಇಂದ ನನಗೆ ಬಟ್ಟೆ ಕ್ರೇಜು. ನೀವು ನೋಡ್ತಾ ಇರ್ತೀರಿ ಯಾವಾಗಲೂ ಈ ಥರ ಕಲರ್ಫುಲ್ಲೇ ಹಾಕ್ಕೊಳ್ಳೋದು ನಾನು. ಅದು ತುಂಬ ವೆರೈಟಿ ಬಟ್ಟೆ ತೊಗೊಂಡಿದ್ದೀನಿ. ಅದರಲ್ಲಿ ಯಾವ್ದಾದ್ರು ಒಳಗೆ ಬಿಡ್ತಾರೆ, ಯಾವ್ದಾದ್ರು ಬಿಡಲ್ಲ ಅಂತ ಗೊತ್ತಿಲ್ಲ. ಅದರಿಂದ ನಾನು ಈಗ ಕಾರಲ್ಲೇ ಒಂದು 150 ಶರ್ಟ್ಸ್ ಇದೆ. ಅದರಲ್ಲಿ ಎಷ್ಟು ಸೆಲೆಕ್ಟ್ ಮಾಡ್ತಾರೆ, ಎಷ್ಟು ರಿಜೆಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅದರಿಂದ ಕಾರಲ್ಲೇ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಇವತ್ತು ಬಟ್ಟೆ ಸೆಲೆಕ್ಷನಿಗೆ ಬರ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ರಿಜೆಕ್ಟ್ ಆಗುತ್ತೆ ಗೊತ್ತಿಲ್ಲ. ಆಮೇಲೆ ರಿಜೆಕ್ಟ್ ಆದರೆ ಕಡಿಮೆ ಆದರೆ ನಾನು ತಿರ್ಗಾ ಹೋಗಿ ಶಾಪಿಂಗ್ ಮಾಡಬೇಕು. ಅಂದರೆ ನನಗೆ ಬಟ್ಟೆ ಹುಚ್ಚು ಜಾಸ್ತಿ. ಬರೀ ಇಂಥದೆಯಾ? ಅದು ಬಿಟ್ರೆ ನಾಯಿ ಹುಚ್ಚು ಜಾಸ್ತಿ, ಅದು ಬಿಟ್ರೆ ಮಗನ ಪ್ರೀತಿ. ಸರ್, ಇದರ ಜೊತೆಗೆ ಒಂದಿಷ್ಟು ಸೋಷಿಯಲ್ ಸರ್ವಿಸ್ ಕೂಡ ಮಾಡ್ತಾ ಇದ್ದೀರಾ ಅಂತ ಕೇಳಲ್ಪಟ್ವಿ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ಇವಾಗ ನೀವು ಕರೋನಾ ಬಂದಾಗ ನಿಮಗೆ ಗೊತ್ತು, ನಾಯಿಗಳಿಗೆ, ಹದ್ದು, ಕಾಗೆಗಳಿಗೆ ಆಚೆ ಯಾರೂ ಬರ್ತಾನೆ ಇರಲಿಲ್ಲ. ಯಾವುದು ಊಟಗಳು ಸಿಗ್ತಾ ಇರಲಿಲ್ಲ, ಹಸುಗಳಾಗಲಿ, ಯಾವುದೇ ಬೀದಿ ಹಸುಗಳಾಗಲಿ, ಯಾವುದಕ್ಕೂ. ಆ ಟೈಮಲ್ಲಿ ನಾನು ಒಂದು 3 ಕಡೆ 5,000 ನಾಯಿಗಳಿಗೆ ಒಂದು 8-10 ಜನ ಹುಡುಗರನ್ನ ಇಟ್ಕೊಂಡು ಸ್ಟೇಜ್ 1ಇಂದನೇ ಹೆಂಡ್ವರ್ಗು ಸೇವೆ ಮಾಡಿದ್ದೀನಿ. ಒಂದು 5,000 ಬೀದಿ ನಾಯಿಗಳಿಗೆ, ಹಸುಗಳಿಗೆ, ಹದ್ದುಗಳಿಗೆ, ಅದಕ್ಕೂ ತಲೆ, ಕಾಲು, ಕೋಳಿ ಇದೆಲ್ಲ ತೊಗೊಂಡು ಬಂದು ಹಾಕೋದು. ಆದರೆ ಎಲ್ಲೆಲ್ಲಿ ಸಿಗುತ್ತೆ, ಎಲ್ಲೆಲ್ಲಿ ಓಪನ್ ಇದೆ ಅಲ್ಲೆಲ್ಲ ಹೋಗಿ ಕಲೆಕ್ಟ್ ಮಾಡ್ಕೊಂಬರೋದು. ಆ ಥರ ತುಂಬ ಸಮಾಜ ಸೇವೆ ಮಾಡಿದ್ದೀನಿ. ಅದು ಬಿಟ್ಟು ನಾನು ರೆಗ್ಯುಲರ್ ಆಗಿ ಸ್ನೇಹ ಫೌಂಡೇಶನ್ ಅಂತ ಕನಕಪುರ ರೋಡಲ್ಲಿದೆ, ಅವ್ರಿಗೆ ಎವ್ರಿ ಹಬ್ಬ ಹರಿದಿನಗಳಿಗೆ, ಫಂಕ್ಷನ್ಗಳಿಗೆ ಬರೀ ನಾನ್ ವೆಜ್ ಊಟ ಹಾಕ್ತೀನಿ. ಅಂದರೆ ಬರೀ ನಾನ್ ವೆಜ್ ಊಟ ವರ್ಲ್ಡಲ್ಲಿ ಯಾರೂ ಹಾಕಲ್ಲ. ನನಗೆ ಪಂಜಾಬಿಂದ ಒಬ್ಬ ಕಾಲ್ ಮಾಡ್ತಾನೆ, ನೀನು ಯಾಕೆ ಬರೀ ನಾನ್ ವೆಜ್ ಊಟ ಹಾಕ್ತೀಯ ಅಂತ. ನನಗೆ 3 ಹೊತ್ತು ನಾನ್ ವೆಜ್ ಬೇಕು, ನಾನು 3 ಹೊತ್ತು ನಾನ್ ವೆಜ್ ತಿಂತೀನಿ. ಆ ಬಡವ್ರ ಮಕ್ಕಳಿಗೆ ಬರೀ ಎಲ್ಲ ವೆಜ್ಜೇ ತೊಗೊಂಡೋಗಿ ಕೊಡ್ತಾರೆ, ಅವ್ರಿಗೂ ಆಸೆ ಇರೋದಿಲ್ವಾ ನಾನ್ ವೆಜ್ ತಿನ್ನಬೇಕು ಅಂತ. ಅದರಿಂದ ನಾನು ನಾನ್ ವೆಜ್ ತಿನ್ನೋದ್ರಿಂದ ನಾನು ಬರೀ ನಾನ್ ವೆಜ್ಜೇ ಕೊಡೋದು. ಮಾತೇ ಇಲ್ಲ. ಅದು ನಾನು ಯಾರಿಂದ ಕೈ ಒಡ್ಬಿಟ್ಟು ಇದು ಮಾಡಿಲ್ಲ. ನಾನು ಕ್ಯಾಡಬಾಮ್ಸ್ ಫೌಂಡೇಶನ್ ಅಂತ ರಿಜಿಸ್ಟ್ರ್ ಮಾಡಿ ಅಕೌಂಟ್ ಓಪನ್ ಮಾಡಬೇಕು ರೂಲ್ಸ್ ಪ್ರಕಾರ. ಮಾಡಿಬಿಟ್ಟು ನಾನು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಆಗ್ತಿದ್ದಂಗೆ ನಮ್ಮ ಅಮ್ಮನ್ನ ತಂಗಿ ಫೋನ್ ಮಾಡಿಬಿಟ್ಟು, ನೀನು ಕಂಡವ್ರ ದುಡ್ಡು ಕಲೆಕ್ಟ್ ಮಾಡಿ ಖರ್ಚು ಮಾಡ್ತಾ ಇದೆಯಾ ಅಂತ ಕೇಳಿದ್ರು. ಇಮಿಡಿಯೇಟ್ ಬ್ಯಾಂಕ್ ಅಕೌಂಟ್ ನಂಬರ್ನೇ ಡಿಲೀಟ್ ಮಾಡಿದೆ. ಯಾಕಂದರೆ ನನ್ನ ಬ್ಯಾಂಕಿಂದ ನಾನು ಆ ಫೌಂಡೇಶನ್ ಅಕೌಂಟ್ಗೆ ದುಡ್ಡು ಹಾಕಿ ನಾನು ಮಾಡೋದು. ನಾನು ಯಾರ ಹತ್ರನೂ ಕಲೆಕ್ಟ್ ಮಾಡಲ್ಲ. ನನ್ನ ಹತ್ರ ಆಸ್ಕೆ ಇದ್ದಷ್ಟು ಕಾಲ್ಚೆ ಹಾಕ್ತೀನಿ, ದುಡ್ಡಿತ್ತ ಖರ್ಚು ಮಾಡ್ತೀನಿ, ಇಲ್ಲಾಂದರೆ ಮುಚ್ಕೊಂಡು ಮನೇಲಿ ಇರ್ತೀನಿ. ನನ್ನ ಮಕ್ಕಳು ಹಾಲಿವುಡ್ನವರು ಯಾರ್ಯಾರಿಗೋ ಆಸ್ಕರ್ ಕೊಡ್ತಾರೆ, ಇವ್ರಿಗೆ ಕೊಡಬೇಕು ಆಸ್ಕರ್. ನೀವೀಗ ಬಿಗ್ ಬಾಸ್ಗೆ ಹೋಗೋಕ್ಕೆ ಇನ್ನು ಕೌಂಟ್ ಡೌನ್ ಶುರು ಆಗ್ತಾ ಇದೆ. ನಿಮಗೆ ಎಕ್ಸ್ಪೆಕ್ಟೇಷನ್ ಹೆಂಗಿದೆ ಸರ್? ಇಲ್ಲ, ನಾನು ಇಷ್ಟು ದಿನ ಮುಂಚೆನೇ ಗೊತ್ತಿರೋದ್ರಿಂದ ಎಲ್ಲ ಪ್ಲ್ಯಾನ್ ಆಗಿ ರೆಡಿ ಮಾಡಿಕೊಂಡೆ. ಹಂಗೂ ನಾನು ಇನ್ನೂ ರೆಡಿ ಆಗಿಲ್ಲ ಅನ್ನೋ ಥರ ಈಗ ಹತ್ರ ನಿದ್ದೆನೇ ಬರ್ತಾ ಇಲ್ಲ. ಅಂದರೆ ಇನ್ನೊಂದು 2-3 ದಿವಸ ಇದೆ. ಅಷ್ಟರಲ್ಲಿ ಅದು ಶಾರ್ಟೇಜ್ ಆಗ್ಬಿಟ್ರೆ, ಇದು ಶಾರ್ಟೇಜ್ ಆಗ್ಬಿಟ್ರೆ ಏನು ಮಾಡೋದು, ಹಂಗೆ ಮಾಡೋದು, ಹಿಂಗೆ ಮಾಡೋದು ಅಂತ ಒಟ್ನಲ್ಲಿ ಟೆನ್ಷನ್ಗೆ ನಿದ್ದೆನೇ ಬರ್ತಾ ಇಲ್ಲ ಇವರೇ.